ಅನ್ನ ಹಾಕಿರುವಂಥ ಮನೆಗೆ ಕನ್ನ ಹಾಕುವಂಥ ಖದೀಮರ ಗ್ಯಾಂಗ್ ಒಂದೇ ಹುಟ್ಕೊಂಡಿದೆ. ಇವರೆಲ್ಲ ನೇಪಾಳದಿಂದ ಬಂದಿರೋರು. ಇಲ್ಲಿ ಬಂದು ಸೆಕ್ಯೂರಿಟಿ ಕೆಲಸ, ಮನೆ ಕೆಲಸ ಮಾಡ್ಕೊಂಡಿದ್ದಾರೆ. ಆದರೆ ಕೆಲವರು ಚೆನ್ನಾಗಿದ್ದಾರೆ, ಪಾಪ ನಿಯತ್ತಾಗಿದ್ದಾರೆ. ಕೆಲವರು ಮಾಡ್ತಾ ಇರುವಂಥದ್ದು ಹೇಗೆ ಅಂತಂದರೆ, ಆ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಆ ಮನೆಯಲ್ಲಿರುವಂಥದ್ದನ್ನು ಲೂಟಿ ಮಾಡ್ಕೊಂಡು ಹೋಗೋದು. ಇಂಥದ್ದೇ ಒಂದು ಘಟನೆ ಬೆಂಗಳೂರಿನ ವಿಜಯನಗರದಲ್ಲಿ ನಡೆದಿದೆ. 18 ಕೋಟಿ ಚಿನ್ನ ಎಸ್ಕೇಪ್ ನೇಪಾಳಕ್ಕೆ. ತಲೆಬಿಸಿ ಪೊಲೀಸರಿಗೆ. ನೋಡಿ ಈ ವರದಿಯನ್ನು. ಜ್ಯುವೆಲರಿ ಮಾಲೀಕನ ಮನೆ ಕಳ್ಳತನ ಪ್ರಕರಣದ ತನಿಖೆ ತೀವ್ರ. 18 ಕೋಟಿ ಚಿನ್ನಾಭರಣ ಕದ್ದು ನೇಪಾಳಕ್ಕೆ ಹಾರಿದ್ರ ಕಳ್ಳರು. ಆರೋಪಿಗಳ ಪತ್ತೆಗೆ ಪೊಲೀಸರ ಸ್ಪೆಷಲ್ ಟೀಮ್ ರಚನೆ. ಸಿಲಿಕಾನ್ ಸಿಟಿಯನ್ನೇ ಬೆಚ್ಚಿ ಬೀಳಿಸಿದ್ದ ಅರಿಹಂತ್ ಜ್ಯುವೆಲರ್ಸ್ ಮಾಲೀಕನ ಮನೆ ಕಳ್ಳತನ ಪ್ರಕರಣ ಪೊಲೀಸರಿಗೆ ದೊಡ್ಡ ತಲೆನೋವು ತಂದೊಡ್ಡಿದೆ. 18 ಕೋಟಿ ಮೌಲ್ಯದ ಚಿನ್ನಾಭರಣ, ಬೆಳ್ಳಿ, ನಗದು ದೋಚಿದ ಖದೀಮರು ನೇಪಾಳ ತಲುಪಿದ್ದು, ಇದೀಗ ಆರೋಪಿಗಳ ಪತ್ತೆ ಹಾಗೂ ಜ್ಯುವೆಲರಿ ಪತ್ತೆ ಕಾರ್ಯ ಸವಾಲಾಗಿ ಪರಿಣಮಿಸಿದೆ. ಆರೋಪಿಗಳು ಅಪಾರ ಪ್ರಮಾಣದ ಚಿನ್ನಾಭರಣ, ನಗದು ಜೊತೆಗೆ ಗಡಿ ದಾಟಿದ್ದು ಅಲ್ಲದೆ ಕಳ್ಳತನ ನಡೆದ 4 ದಿನಗಳ ಬಳಿಕ ಕೃತ್ಯ ಬೆಳಕಿಗೆ ಬಂದಿದ್ದು, ಈ ಅವಧಿಯಲ್ಲಿ ಕಳ್ಳರು ಬೆಂಗಳೂರಿನಿಂದ ನೇಪಾಳಕ್ಕೆ ರೀಚ್ ಆಗಿರೋ ಸಾಧ್ಯತೆ ಇದೆ. ಚಿನ್ನದಂಗಡಿ ಮಾಲೀಕ ಸುರೇಂದ್ರ ಕುಮಾರ್ ಜೈನ್ ಮನೆಯಲ್ಲಿ ಕಳ್ಳತನ ಮಾಡಲಾಗಿದ್ದು, ಘಟನೆ ಬೆಳಕಿಗೆ ಬಂದಿದ್ದು ನವೆಂಬರ್ 7ರಂದು 4 ದಿನಗಳ ನಂತರ ಕಳ್ಳತನ ಪ್ರಕರಣ ಹೊರಬಂದಿದ್ದು, ಎಸ್ಕೇಪ್ ಆಗಲು ಕಳ್ಳರಿಗೆ ದೊಡ್ಡ ಕಾಲಾವಕಾಶ ಸಿಕ್ಕಿದೆ. ಆದ್ದರಿಂದ ಆರೋಪಿಗಳು ಬೆಂಗಳೂರಿನಿಂದ ನೇಪಾಳದ ತಮ್ಮ ಸ್ಥಳಕ್ಕೆ ಎಸ್ಕೇಪ್ ಆಗಿದ್ದಾರೆ ಎನ್ನಲಾಗಿದೆ. ಇದೀಗ ನೇಪಾಳಿ ಖದೀಮರ ಪತ್ತೆಗೆ ಪಶ್ಚಿಮ ವಿಭಾಗ ಪೊಲೀಸರು ಸ್ಪೆಷಲ್ ಟೀಮ್ ರಚನೆ ಮಾಡಿದ್ದಾರೆ. ಆರೋಪಿಗಳ ಪತ್ತೆಗೆ ಸಿಸಿಟಿವಿಗಳು, ರೈಲು ನಿಲ್ದಾಣ, ಬಸ್ ಮಾರ್ಗಗಳಲ್ಲಿ ಪೊಲೀಸರು ಪರಿಶೀಲನೆ ಮಾಡುತ್ತಿದ್ದಾರೆ. ಆರೋಪಿಗಳ ಬಳಿ ಕೆಜಿಗಟ್ಟಲೆ ಚಿನ್ನ, ನಗದು ಹಣ ಇರೋದ್ರಿಂದ ಅದನ್ನ ಸಾಗಾಟ ಮಾಡೋದು ಅಷ್ಟು ಸುಲಭವಲ್ಲ. ಗಡಿಯಲ್ಲಿ ಅಧಿಕಾರಿಗಳು ಕೂಡ ಪೊಲೀಸರು ಇರೋದ್ರಿಂದ ಅವರ ಕಣ್ತಪ್ಪಿಸಿ ಹೋಗಬೇಕು. ಆದ್ದರಿಂದ ರಸ್ತೆ ಮಾರ್ಗ, ರೈಲು ಮಾರ್ಗದಲ್ಲಿ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದು ಎಲ್ಲೆಡೆ ತೀವ್ರ ಶೋಧ ನಡೆಸಿದ್ದಾರೆ. ಆ ಮನೆ ಕೆಲಸವನ್ನೇನಿದ್ದಾನೆ ಆತನ ಹೆಂಡತಿ ಮತ್ತು ಆತನ ಇನ್ನಿಬ್ಬರು ಫ್ರೆಂಡ್ಸು 4 ಜನ ಸೇರಿ ಅವ್ರ ಮನೇಲಿ ಇದ್ದಂಥ ಸುಮಾರು ಚಿನ್ನದ ಒಡವೆಗಳನ್ನು, ಚಿನ್ನನ ಮತ್ತು ಕ್ಯಾಶನ್ನು ಎಲ್ಲ ಸುಮಾರು ಒಂದು 18 ಕೋಟಿ ಅಂತ ಅವರು ಕಂಪ್ಲೇಂಟಲ್ಲಿ ಕೊಟ್ಟಿದ್ದಾರೆ. ಸೊ ಇಷ್ಟನ್ನು ಕೂಡ ಅವರು ತೊಗೊಂಡು ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರೆ ಅಂತ. ಅದಕ್ಕೆ ನಾವು ಸರ್ವೆಂಟ್ ಥೆಫ್ಟಲ್ಲಿ ಒಂದು ಕೇಸನ್ನು ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ. ಇಬ್ಬರು ಕೂಡ 4 ಜನ ನೇಪಾಲೀಸ್. ನಾವು ನಮ್ಮ ಒಂದು ತಂಡವನ್ನು ನೇಪಾಲ್ಗೆ ಕಳಿಸೋದಕ್ಕೆ ಎಲ್ಲ ಸಿದ್ಧತೆ ನಡೆಸ್ತಾ ಇದ್ದೀವಿ. ಈಗಾಗಲೇ ವಿಜಯನಗರ ಪೊಲೀಸ್ ಠಾಣೆಯ 2 ಸ್ಪೆಷಲ್ ಟೀಮ್ಗಳು ನೇಪಾಳ ಗಡಿ ತಲುಪಿದ್ದು, ಖದೀಮರ ಪತ್ತೆಗೆ ಬಲೆ ಬೀಸಿದ್ದಾರೆ. ಇನ್ನೊಂದೆಡೆ ಆರೋಪಿಗಳು ನಗರದಲ್ಲಿ ಇತರೆ ವ್ಯಕ್ತಿಗಳ ಜೊತೆ ಸಂಪರ್ಕ ಹೊಂದಿರೋ ಬಗ್ಗೆ ಶಂಕೆ ವ್ಯಕ್ತವಾಗಿದ್ದು, ತಾಂತ್ರಿಕ ಸಹಾಯದಿಂದ ಪತ್ತೆ ಕಾರ್ಯ ಮುಂದುವರೆಸಿದ್ದಾರೆ. ನಾಗೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.